ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮಸ್ತೆ ಯಜಮಾನ್ರೆ. ನಮಸ್ತೆ ಸರ್. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಸರ್. ಓಹೋ, ಹಳೆಯಂದ್ರು. ಅಯ್ಯೋ ಯಜಮಾನ್ರೆ, ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೆ? ಯಜಮಾನ್ರೆ ಹಿಂಗೆ ಕರ್ತಾಗೆಲ್ಲ ಮನಸ್ಸಲ್ಲಿ ಚುಚ್ತಾ ಇರುತ್ತೆ. ಯಾಕೆ ಹಳೆಯಂದ್ರೆ ಲೇಟು? ನಿಮಗೆ ಕಾಯ್ತಾ ಇದ್ದೆ. ಸಾರಿ ಯಜಮಾನ್ರೆ, ಬರ್ತಾ ದಾರಿಲಿ. ಪರವಾಗಿಲ್ಲ ಬಿಡಿ. ಮದುವೆ ಹತ್ರ ಬಂದಾಗ ಇಂಥ ಸಣ್ಣ ಪುಟ್ಟ ಏರುಪೇರುಗಳು ಆಗ್ತಾ ಇರ್ತವೆ. ಏನಂತೀರ ಹಳೆಯಂದ್ರೆ? ಅಯ್ಯೋ ಯಜಮಾನ್ರೆ, ನೀವು ದಯವಿಟ್ಟು ಹಾಕಿ ಕರಿಬೇಡಿ ಯಜಮಾನ್ರೆ. ಒಂಥರ ಮುಜುಗರ ಆಗುತ್ತೆ. ಮುಜುಗರ ಅನ್ನೋದಕ್ಕಿಂತ ಭಾರ ಆಗುತ್ತೆ ಯಜಮಾನ್ರೆ ಮನಸ್ಸು. ಏಯ್, ಯಾಕೆ ಸುಬ್ಬು ಹಾಗಂತೀಯ? ನೀನು ಈ ಮನೆ ಅಳಿಯ, ಅಫಿಷಿಯಲ್ ಅಳಿಯ. ನಿನಗೆ ನಾವೆಲ್ಲರೂ ಇದೇ ಥರ ಗೌರವ ಕೊಟ್ಟು ಮಾತಾಡಿಸ್ಬೇಕು. ಅಲ್ಲ ಕಣ, ಸಮಸ್ಯೆಗಳೆಲ್ಲ ಬಗೆಹರಿದು ಸಂಬಂಧಗಳು ಒಂದಾಗ್ತಿರುವಾಗ ಖುಷಿ ಪಡೋದು ಬಿಟ್ಟು ಭಾರ ಅಂತೀಯಲ್ಲೋ. ಜಾಸ್ತಿ ಪ್ರೀತಿ ತೋರಿಸಿದ್ರೆ ಜೀವನ ಹಗೂರ ಆಗ್ಬೇಕು, ಅಂಥದ್ರಲ್ಲಿ ಭಾರ ಅಂತೀಯಲ್ಲ. ಫಿರೋ ಕಾಫಿ ತಗೋರು. ನೀನ್ ಯಾಕೆ ಇದೆಲ್ಲ ಮಾಡಕ್ ಹೋಗ್ತೀಯಾ? ತಗೋ ಫಿರೋ. ನಿನಗೋಸ್ಕರ ಇಷ್ಟು ಮಾಡೋದು ಕಷ್ಟನಾ ನನಗೆ? ಆಗಲ್ಲಕ್ಕ, ಉಳಿದು ಮುಖ್ಯವಾದ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಮುಖ್ಯವಾದ ಕೆಲಸನ ಏನು ಬಿರೋದು? ಶ್ರಾವಣಿ ಸುಬ್ರಹ್ಮಣ್ಯ ಮದುವೆ ಹತ್ರ ಬರ್ತಾ ಇದೆ. ನಿನ್ನ ಮಗನಿಗೆ ಶ್ರಾವಣಿ ಜೊತೆ ಮದುವೆ ಆಗಿಲ್ಲ ಅನ್ನೋದನ್ನ ಮರೆತು ಮನಸ್ಸಿಗೆ ಹಚ್ಕೊಳ್ಳದೆ ನೀನು ಮನೇಲಿ ಓಡಾಡ್ಕೊಂಡಿದ್ದೀಯ. ಮದುವೆನೂ ನೀನೇ ಜವಾಬ್ದಾರಿ ತಗೊಂಡು ಮುಂದೆ ನಿಂತು ಮಾಡಿದ್ರೆ ನಿನ್ನ ಒಳ್ಳೆ ಗುಣ ಏನು ಅನ್ನೋದು ಪ್ರಪಂಚಕ್ಕೆ ಗೊತ್ತಾಗತ್ತಕ್ಕ. ಓ, ನಾನು ಈ ಮದುವೆ ಜವಾಬ್ದಾರಿ ತಗೋಬೇಕಾ? ತಗೋತೀನಿ ವೀರು. ಇದಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೆ. ಶ್ರಾವಣಿ ನನ್ನ ಮಗನ ಕೈ ಹಿಡಿಬೇಕಾದವಳು, ಆದರೆ ಅವನ ಕೈಗೆ ಚಿಪ್ಪು ಕೊಟ್ಟು ಆ ಸುಬ್ಬು ಜೊತೆ ಓಡ್ ಹೋದ್ಲು. ಅಂಥದ್ರಲ್ಲಿ ಈಗ ನೀನು ನಿರ್ಧಾರ ಮಾಡಿರೋ ಈ ಮದುವೆನ ಚೆನ್ನಾಗಿ ನಡೆಯೋಕೆ ನಾನು ಬಿಡ್ತೀನಾ? ಪಾವ, ಶ್ರಾವಣಿ ಸುಬ್ಬು ಮದುವೆಗೆ ಓಡಾಡೋದಕ್ಕೆ ನಾವೆಲ್ಲರೂ ಇದ್ದೀವಲ್ಲ, ಪಾಪ ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀರಾ? ಹೌದಣ್ಣ, ಹೋದ್ಸಲ ಶ್ರಾವಣಿ ಮದುವೆಲಿ ನಾವು ಓಡಾಡೋಕ್ಕಾಗಲಿಲ್ಲ. ಎಲ್ಲ ಜವಾಬ್ದಾರಿನೂ ಅಕ್ಕನೇ ತಗೊಂಡು ಅವಳೇ ಓಡಾಡಿದ್ಲು. ಈ ಸರಿ ಅವಳಿಗೆ ರೆಸ್ಟ್ ಕೊಟ್ಟು ನಾನು ಒಂದನ್ನ ಈ ಕೆಲಸ ನೋಡ್ಕೋತೀನಿ. ಪರವಾಗಿಲ್ಲ ಬಂದ್ರ, ಈ ಮದುವೆ ಕೆಲಸ ನನಗೆ ಕಷ್ಟ ಆಗಲ್ಲ, ನಾನೇ ನೋಡ್ಕೋತೀನಿ. ಅವ್ರು ಹೇಳ್ತಾ ಇರೋದು ಸರಿಗಿದೆ ಅಕ್ಕ. ನೀನೇ ಮುಂದೆ ನಿಂತು ಓಡಾಡಿದ್ರೆ ಮದನ್ಗೆ ಸ್ವಲ್ಪ ಬೇಜಾರಾಗ್ಬೋದು ಏನೋ. ಅದು ಅಲ್ಲದೆ ಶ್ರಾವಣಿ ಮದುವೆಗೆ ಇವ್ರಿಗೆ ಓಡಾಡೋದಕ್ಕೆ ಆಸೆ. ಓಡಾಡ್ಲಿ ಬಿಡು. ಸುರೇಂದ್ರ,